ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನೆ ವೈಎನ್ಎಸ್ ಕೋಟೆ ಗ್ರಾಮದ ರಾಯರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ 5 ದಿನಗಳ ಕಾಲ ನೆರವೇರಿತು. ಆರಾಧನೆ ಅಂಗವಾಗಿ ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳಿಗೆ ಫಲಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ಪ್ರಕಾರ ರಥೋತ್ಸವ, ಸ್ವಸ್ತಿ ವಾಚನ, ಶ್ರೇಯ ಪ್ರಾರ್ಥನೆ, ರಾಘವೇಂದ್ರ ವಿಜಯ ಮತ್ತು ಪ್ರವಚನ, ಪೂರ್ವಾರಾಧನೆ, ಮಧ್ಯಾರಾಧನೆ, ರಾಯರ ಬೃಂದಾವನಕ್ಕೆ ಪ್ರತಿದಿನ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಟಿಟಿಡಿ ದಾಸರ ಸಾಹಿತ್ಯ ಯೋಜನೆ ವೃಂದದವರಿಂದ ಪ್ರತಿನಿತ್ಯ ಹರಿನಾಮ ಸಂಕೀರ್ತನೆ ನಡೆಸಲಾಯಿತು. ಶ್ರೀಮನ್ಮೂಲರಾಮೋ ವಿಜಯತೆ, ಶ್ರೀಮನ್ಮೂಲರಾಮೋಸ್ತು ಮನ್ಮಠೆ, ಸತ್ಯಂ ಸತ್ಯಂ ಪುನಃ ಸತ್ಯಂ, ಶ್ರೀಮನ್ಮೂಲರಾಮೋಸ್ತು ಮನ್ಮಠೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ, ಹೊಸಕೋಟೆ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಮ್ಮ ಶ್ರೀಮಠದಲ್ಲಿ ಪಂಚರಾತ್ರೋತ್ಸವ ಕಾರ್ಯಕ್ರಮ ಅಂತ ಮಾಡ್ತೀವಿ. ಈ ವರ್ಷವೂ ಕೂಡ 18ನೇ ತಾರೀಕು ಸಂಜೆ ಗೋಪೂಜೆ, ಧಾನ್ಯ ಪೂಜೆ, ಲಕ್ಷ್ಮೀ ಪೂಜೆ, ಧ್ವಜಾರೋಹಣ ಈ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು 19ನೇ ತಾರೀಖಿನಿಂದ ಕಾರ್ಯಕ್ರಮ ಪ್ರಾರಂಭ ಆಯಿತು. 19ನೇ ತಾರೀಕು ಋಗ್ವೇದಿಗಳ ಹಾಗೂ ಯಜುರ್ವೇದಿಗಳ ನಿತ್ಯ ನೂತನ ಉಪಕರ್ಮ, ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನೆ, ಫಲಪಂಚಾಮೃತ ಅಭಿಷೇಕ, ಹಸ್ತೋದಕ, ಮಹಾಮಂಗಳಾರತಿ, ಸಂಜೆ ರಾಘವೇಂದ್ರ ವಿಜಯ ಹಾಗೂ ಇತರೆ ಸಚ್ಚಾಸ್ತರ ವಿಷಯಗಳ ಆಯ್ದ ವಿಷಯಗಳ ಮೇಲೆ ಪ್ರವಚನ ಕಾರ್ಯಕ್ರಮ, ಮಹಾಮಂಗಳಾರತಿ, ಸ್ವಸ್ತಿವಾಚನ, ಶ್ರೇಯ ಪ್ರಾರ್ಥನೆ ಈ ರೀತಿ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಯಿತು. 20ನೇ ತಾರೀಕು ಪೂರ್ವಾರಾಧನಾ ಕಾರ್ಯಕ್ರಮ, 21ನೇ ತಾರೀಕು ಮಧ್ಯಾರಾಧನಾ. ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶ ಮಾಡಿದ ದಿವಸ. ಇವತ್ತಿನ ದಿವಸದಲ್ಲಿ ಬೆಳಗ್ಗೆ ಪ್ರಾತಃ ಸಂಕಲ್ಪ ಗದ್ಯ ಪಾರಾಯಣ, ನಿರ್ಮಾಲ್ಯ ವಿಸರ್ಜನೆ, ಫಲಪಂಚಾಮೃತ ಅಭಿಷೇಕ, ಅಲಂಕಾರ ಬ್ರಾಹ್ಮಣರ ಸಮಾರಾಧನಾ ಕಾರ್ಯಕ್ರಮ. ಇದಕ್ಕೆ ಅಲಂಕಾರ ಬ್ರಾಹ್ಮಣ ತ್ಯಕ್ತ ಅಂತ ಕೂಡ ಹೇಳ್ತೀವಿ. ಅಲಂಕಾರ ಬ್ರಾಹ್ಮಣ ಸಮಾರಾಧನೆಯಾದ ನಂತರ ಮಹಾಮಂಗಳಾರತಿ, ತೀರ್ಥಪ್ರಸಾದ. ಸಂಜೆ ಮಾಮೂಲಿನಂತೆ ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ದಾಸವೃಂದದವರಿಂದ ಪ್ರತಿ ದಿವಸವೂ ಕೂಡ ತಾರತಮ್ಯೋಕ್ತ ಹರಿನಾಮ ಸಂಕೀರ್ತನೆ, ಪ್ರಾಕಾರ ರಥೋತ್ಸವ, ಸ್ವಸ್ತಿವಾಚನ, ಶ್ರೇಯ ಪ್ರಾರ್ಥನೆ, ಮಹಾಮಂಗಳಾರತಿಯೊಂದಿಗೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು 23ನೇ ತಾರೀಕು ಅಂದರೆ ಇಂದಿನ ದಿವಸ ಸುಜ್ಞಾನೇಂದ್ರ ಸ್ವಾಮಿಗಳ ಆರಾಧನೆ ಕಾರ್ಯಕ್ರಮದೊಂದಿಗೆ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಕಾರ್ಯಕ್ರಮಕ್ಕೆ ಮಂಗಳವನ್ನು ಮಾಡ್ತಾ ಇದ್ದೀವಿ. ಇಂದಿನ ದಿವಸ ಕೂಡ ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ, ಫಲಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಆಗಿದೆ. ಸಾಯಂಕಾಲ ಟಿಟಿಡಿ ದಾಸ ಸಾಹಿತ್ಯ ಪ್ರಾಜೆಕ್ಟಿನವರಿಂದ ಹರಿನಾಮ ಸಂಕೀರ್ತನೆ, ಪ್ರಾಕಾರ ರಥೋತ್ಸವ, ಸ್ವಸ್ತಿವಾಚನ ಹಾಗೂ 5 ದಿವಸಗಳಲ್ಲಿ ಭಾಗವಾಗಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಪರವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅವರವರು ಆಯಾ ಭಕ್ತಾದಿಗಳು ಮಾಡಿರ್ತಕ್ಕಂಥ ಸೇವೆಯನ್ನು ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ ಎಲ್ಲ ಭಕ್ತವೃಂದದವರಿಗೂ ಕೂಡ ಅನುಗ್ರಹ ಮಾಡಿ ಸ್ವಾಮಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡಿ ಇದೇ ರೀತಿ ಬರತಕ್ಕಂಥ 10 ವರ್ಷಗಳ ಕಾಲ, 100 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಶ್ರೀಮನ್ ಮಂತ್ರಾಲಯ ಮಹಾಪ್ರಭುಗಳ ಸೇವೆಯನ್ನು ಮಾಡತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅನುಗ್ರಹ ಮಾಡಿ ಸ್ವಾಮಿ ಅಂಥೇಳಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡಿ ಇಂದಿನ ಕಾರ್ಯಕ್ರಮವನ್ನು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಕಾರ್ಯಕ್ರಮೋತ್ಸವಕ್ಕೆ ಇವತ್ತಿನ ದಿವಸ ಮಂಗಳವನ್ನು ಹಾಡಿದ್ದೇವೆ. ಭಕ್ತಾದಿಗಳು ಆರಾಧನೆಯಲ್ಲಿ ಭಾಗವಹಿಸಿ ರಾಯರ ದರ್ಶನ ಪಡೆದು ಕೃತಾರ್ಥರಾದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಗುರುರಾಜ ಆಚಾರ್, ಮುಖಂಡರಾದ ಎನ್ಎಸ್ ಮಂಜುನಾಥ್, ಎನ್ಆರ್ ಅಶ್ವಥ್ ಕುಮಾರ್, ಎನ್ಜಿ ಶ್ರೀನಿವಾಸ್, ರಾಘವೇಂದ್ರ, ಲಕ್ಷ್ಮೀನಾರಾಯಣ ಹಾಜರಾಗಿದ್ದರು.